ಬಸವಣ್ಣನವರ ವಿಚಾರ ಅಂತಕ್ಕಂಥದ್ದು, ಬಸವಣ್ಣನವರ ಹೊಸ ಧರ್ಮದ ಸ್ಥಾಪನೆ ಅಂತಕ್ಕಂಥದ್ದು, ಲಿಂಗ ಒಂದು ಆವಿಷ್ಕಾರ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥವು. ಆದ್ದರಿಂದ ನಾವು ಹೊಸ ಹೊಸ ವಿಚಾರವನ್ನು, ಇತಿಹಾಸ ಏನು ಹೇಳ್ತದೆ, ಇತಿಹಾಸ ಎಲ್ಲಿಂದ ಎಲ್ಲಿಗೆ ಬಂದದ, ಯಾವನು ಇತಿಹಾಸವನ್ನು ತಿಳಿತಾ ಇದ್ದಾನೋ ಆ ಹೊಸ ಇತಿಹಾಸವನ್ನು ಬರೆಯಬಲ್ಲ ಅಂತ. ಹಂಗೆ ನಮ್ಗೆ ಇತಿಹಾಸ ತಿಳ್ಕೊಬೇಕು. ನಾವು ವೇದ ಕಾಲ ಆಗಿ ಹೋಗ್ಯದ, ವೇದ ಕಾಲ ಆಗಿ ಹೋದ ಮತ್ತೆ ಯಾರು ಬಂದರು? ಬುದ್ಧ ಬಂದ, ಮಹಾವೀರ್ ಬಂದ, ಬಸವ ಬಂದ, ಅಂಬೇಡ್ಕರ್ ಬಂದ. ಇವರೇನು ವೇದಗಳನ್ನು ಓದಿಲ್ಲ ನೀವ್ರಿ? ಎಲ್ಲವನ್ನು ಓದಿದಾರ್ತಕ್ಕಂಥ ಮಹಾಜ್ಞಾನಿಗಳು ಬಸವಣ್ಣವ್ರು ಎಲ್ಲಗಳ ವೇದಗಳನ್ನು ಓದಿದ್ದಾರೆ, ತಮ್ಮ ವಚನಗಳಲ್ಲಿ ವೇದಗಳ ಮಾತನ್ನು ಉದಾಹರಿಸಿದ್ದಾರೆ. ಅಂದಾಗ ವೇದಗಳನ್ನು ನೋಡ್ಯಾರ, ತಮ್ಮದೇ ಆಗಿರ್ತಕ್ಕಂಥ ಶಾಸ್ತ್ರಗಳನ್ನು ನೋಡಿದ್ದಾರೆ. ಆದರೆ ಎಲ್ಲವನ್ನು ನಂಬಿಲ್ಲ ಅಂತ ಇಷ್ಟ. ನಮಗೆ ಯಾವುದು ಅಲ್ಲಿ ಕಾಣ್ತೈತೋ, ನಮಗೆ ಯಾವುದು ವಿರೋಧವಾಗಿ ಕಾಣ್ತೈತೋ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಹೊಲೆಯರು ಬೇರೆ, ಬ್ರಾಹ್ಮಣರು ಬೇರೆ, ಕ್ಷತ್ರಿಯರು ಬೇರೆ, ಈ ಭೇದ ಬುದ್ಧಿ ಅಂತಕ್ಕಂಥದ್ದು. ಮತ್ತೇನಪ್ಪ ಅಂದ್ರೆ ಲಿಂಗ ಭೇದ, ವರ್ಣ ಭೇದ, ಎಲ್ಲ ಭೇದಗಳನ್ನು ಅಳೆದು ಹಾಕಿ ಬಸವಣ್ಣರು ಹೊಸ ಧರ್ಮ ಅಂತಕ್ಕಂಥ ಸ್ಥಾಪನೆ ಮಾಡಿದ್ದಾರೆ. ಅಂದಾಗ ನಾವೇನೋ ಆ ಮೊದಲಿನ ಗುರುವನ್ನ ವೇದ ವ್ಯಾಸನೇ ಗುರು ಅಂತಕ್ಕಂಥ ಮಾತಾ ಎಲ್ಲಿ ಉಳಿದದ? ಬುದ್ಧ ಬಂದ, ಬುದ್ಧನೇ ಗುರು ಅಂದರು. ಈಗ ಬಸವ ಬಂದಾನ, ಬಸವಣ್ಣನ ಗುರುವನ್ನು, ಬಸವಣ್ಣನ ತತ್ವವನ್ನು ಅಲ್ಲಾಡಿಸಿ ಯಾರು ಮತ್ತೆ ಮುಂದೆ ಮಾಡ್ತಾರೆ, ಮತ್ತೆ ಮುಂದೆ ನೋಡೋಣ. ಈಗ ಬಸವ ಸಾಹಿತ್ಯ ಅಂತಕ್ಕಂಥದ್ದು ಬಸವಣ್ಣನವರಿದ್ದಂಥ ಕರುಣಾಗುಣ, ಕರುಣ ಸತ್ಕಲೆ, ಶಾಸ್ತ್ರ ಪರಿಣತಿ ಎಲ್ಲ ಇವರಲ್ಲಿದ್ದು, ಎಲ್ಲ ಇವರಲ್ಲಿ ಕರುಣಾ ಅಂತಕ್ಕಂಥ ಜೀವಿಗಳ ಮೇಲೆ ಕರುಣೆಗಳು, ಎಲ್ಲ ಬಡಬಗ್ಗರ ಮೇಲೆ ಕರುಣೆ, ವರ್ಣಾಶ್ರಮ ಧರ್ಮಗಳನ್ನು ಸಮಾನವಾಗಿ ನೋಡ್ತಕ್ಕಂಥ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ಬಸವಣ್ಣವರಲ್ಲಿತ್ತು. ಅಂತೆಯೇ ಬಸವಣ್ಣನವ್ರನ್ನ ಅಲ್ಲಿ ಹಿಡಿದು ಇಲ್ಲಿವರೆಗೆ ಎಷ್ಟು ಸಾಹಿತ್ಯ ಹುಟ್ಟಿದಾರೆ ನೋಡ್ರಿ ನೀವು. ಬಸವಣ್ಣನವ್ರ ಬಗ್ಗೆ ಎಷ್ಟೋ ಸಾಹಿತ್ಯಗಳು ಹಾಗೆ ಬೆಳವಣಿಗೆ ಆಗ್ಲಿಕ್ಕೆ ಹತ್ತಿದಾವೆ. ಅಂದಾಗ ಬಸವಣ್ಣನವರನ್ನು ಒಪ್ಪಿಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ, ಇನ್ನು ಒಪ್ಕೊಳ್ಳೋರು ಇದ್ದಾರೆ. ಹಲೋ, ಇಲ್ಲೇ ಬಂದಿರಿ. ಹೀಗೇನಪ್ಪ ಅಂದರೆ ಆ ಬಸವ ಸಾಹಿತ್ಯ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾವು ಕಾಲಕ್ಕೆ ತಕ್ಕಂತೆ ಒಂದು ಪರಿವರ್ತನೆ ಇರ್ತಕ್ಕಂಥ ಇದು ಜಗದ ನೇಮ ಆಗಿದೆ. ಆ ಕಾರಣದಿಂದ ನಾವು ಹೊಸ ಹೊಸ ವಿಚಾರ ಅಂತಕ್ಕಂಥದ್ದು ಯಾರು ಏನು ಹೇಳಿದ್ದಾರೆ ಅದನ್ನು ನಮಗೆ ಹೊರೆಹಚ್ಚಿ ನೋಡ್ತಕ್ಕಂಥ ಈಗ ಬಸವ ಲಿಂಗಾಯತ ಬಂದದ ಇರಲಿ, ಎಲ್ಲ ಇಬ್ಬರನ್ನು ಬಿಡೋಣ ಅವ್ರನ್ನ. ಅದು ಬಸವ ವಚನಗಳನ್ನು, ಶರಣರ ವಚನಗಳನ್ನು ನಾವು ನೋಡೋಣ, ಅದರ ಅಭಿಪ್ರಾಯ ಅಂತಕ್ಕಂಥದ್ದು ನಾವು ಚೆನ್ನಾಗಿ ತಿಳ್ಕೊಂಡು ನಾವು ಅದರ ಅನುಕರಣೆ ಮಾಡೋಣ ಅಂತಕ್ಕಂಥ ಎರಡು ಮಾತುಗಳ ಸಂದರ್ಭದಲ್ಲಿ ನನ್ನ ಮಾತಿಗೆ ವಿರಾಮನ ಹೇಳ್ತೇನೆ.